ಇವತ್ತು ಒಂದೇ ದಿನ BMTC ಬಸ್ಸಿಗೆ ಇಬ್ಬರು ಪ್ರಾಣವನ್ನು ಕಳೆದುಕೊಂಡಿರುವಂತದ್ದು. ಸದ್ಯ ನಾನೀಗ ವಿಜಯನಗರದ MC ಲೇಔಟ್ ನಲ್ಲಿದ್ದೀನಿ. ಇವತ್ತು ಮಧ್ಯಾಹ್ನ 12:45ಕ್ಕೆ ಅಂದ್ರೆ ಕೆಂಗೇರಿಯಿಂದ ಯಲಹಂಕಕ್ಕೆ ಹೋಗ್ತಿದ್ದಂತಹ BMTC ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 65 ವರ್ಷದ ಸುಶೀಲಮ್ಮ ಅನ್ನುವಂತ ಮಹಿಳೆ ಏನಿದ್ದಾರೆ, ಈ ಒಂದು ಬಸ್ ಸ್ಟ್ಯಾಂಡ್ ನಾನೀಗೇನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಆಕೆ ಅಂದರೆ ಎಡಭಾಗದಿಂದ ಬಲಭಾಗಕ್ಕೆ ಆಕೆ ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ BMTCಯ ಎಲೆಕ್ಟ್ರಿಕ್ ಬಸ್ಸು ಅಂದರೆ ಆ ಚಾಲಕನ ನಿರ್ಲಕ್ಷ್ಯದಿಂದ ಬಲಭಾಗದಲ್ಲಿ ಆಕೆ ಏನು ಹೋಗ್ತಾ ಇಲ್ಲ ಅಂದರೆ ಏನಲ್ಲಿ ಡಸ್ಟನ್ನು ಸುರಿದಿದ್ದಾರೆ ರಕ್ತದ ಮೇಲೆ, ಆ ಒಂದು ಜಾಗದಲ್ಲಿ ಆಕೆ ಈ ಭಾಗದಿಂದ ಆ ಭಾಗಕ್ಕೆ ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ BMTCಯ ಎಲೆಕ್ಟ್ರಿಕ್ ಬಸ್ಸಿನ ಡ್ರೈವರ್ನ ಅಜಾಗರೂಕತೆಯಿಂದ ಆಕೆಯ ತಲೆ ಮೇಲೆ ಬಲಭಾಗದ ಚಕ್ರ ಹತ್ತಿರುವಂಥದ್ದು. ಚಕ್ರ ಹತ್ತಿದಂಥ ಹಿನ್ನೆಲೆಯಲ್ಲಿ ಸುಶೀಲಮ್ಮ ಈಗಾಗಲೇ ಕೂಡ ಸ್ಥಳದಲ್ಲೇ ಮೃತವನ್ನು ಪಟ್ಟಿರುವಂಥದ್ದು. ಆಕೆಯ ಚಪ್ಪಲಿ ಏನಿದೆ ಆ ಚಪ್ಪಲಿಗಳು ಕೂಡ ಈಗಾಗಲೇ ಸ್ಥಳದಲ್ಲೇ ಬಿದ್ದಿರುವಂಥದ್ದು. ಅಂದರೆ ಇವತ್ತು ಬೆಳಗ್ಗೆ ಕೂಡ ಒಂದು ಮಡಿವಾಳದಲ್ಲಿ 65 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದ. ಅಂದರೆ ಪಕ್ಕದಲ್ಲೇ ಇದ್ದಂತಹ ತರಕಾರಿ ಮಾರ್ಕೆಟ್ಗೆ ತರಕಾರಿ ತರಲಿಕ್ಕೆ ಹೋಗಿದ್ದಂತಹ ವ್ಯಕ್ತಿ ಫುಟ್ಪಾತ್ನ ಬಳಿ ನಿಂತಿದ್ದ. ಫುಟ್ಪಾತ್ನ ಬಳಿ ನಿಂತಿದ್ದಂಥವನಿಗೆ BMTCಯ ಡೀಸೆಲ್ ಬಸ್ ಡಿಕ್ಕಿ ಹೊಡೆದು ಆತ ಸ್ಥಳದಲ್ಲೇ ಪ್ರಾಣವನ್ನು ಕಳೆದುಕೊಂಡಿದ್ದ. 12:45ರ ಸುಮಾರಿಗೆ 65 ವರ್ಷದ ಸುಶೀಲಮ್ಮ ಅನ್ನುವಂಥ ಒಂದು ಮಹಿಳೆ ಅಂದರೆ ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ ಅದೇ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಮಹಿಳೆ ಬಸ್ಸಿನಿಂದ ಇಳಿದು ರಸ್ತೆಯನ್ನು ದಾಟುವಂತಹ ಸಂದರ್ಭದಲ್ಲಿ ಆಕೆಯ ತಲೆ ಮೇಲೆ ಬಸ್ಸು ಹರಿದು ಈಗಾಗಲೇ ಆಕೆ ಕೂಡ ಸ್ಥಳದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಅಂದರೆ ಇವತ್ತು ಒಂದೇ ದಿನ 2 ಪ್ರಾಣಗಳು ಹೋಗಿರುವಂಥದ್ದು. ಒಂದು ಎಲೆಕ್ಟ್ರಿಕ್ ಬಸ್ಸಿನಿಂದ ಪ್ರಾಣವನ್ನು ಕಳ್ಕೊಂಡಿದ್ರೆ ಮತ್ತೊಂದು ಡೀಸೆಲ್ ಬಸ್ಸಿನಿಂದ ಮತ್ತೊಬ್ಬರು ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಪದೇ ಪದೇ ರಾಜಧಾನಿ ಬೆಂಗಳೂರಿನಲ್ಲಿ BMTC ಬಸ್ಗಳಿಂದ ಆಕ್ಸಿಡೆಂಟ್ಗಳು ಆಗ್ತಾನೆ ಇದ್ದಾವೆ. BMTCಯ ಅಧಿಕಾರಿಗಳು ಕೂಡ ಈ ಆಕ್ಸಿಡೆಂಟನ್ನು ತಡೆಗಟ್ಟಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಪ್ರತಿದಿನ ಒಂದಲ್ಲ ಒಂದು ಕಡೆ BMTC ಬಸ್ಗಳಿಂದ ಆಕ್ಸಿಡೆಂಟ್ಗಳು ಆಗ್ತಾನೆ ಇರುವಂಥದ್ದು. ಅಮಾಯಕರು ಕೂಡ ಪ್ರಾಣವನ್ನು ಕಳ್ಕೊಳ್ತಾನೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.